ಏಳನೇದಾಗಿ ನೋಡೋಣ. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ ಎಂಬುದಾಗಿ. ಹಲ್ಲೆಲೂಯ. ಇವತ್ತು ಅನೇಕರು ದೇವರನ್ನು ಹುಡುಕ್ತಾ ಇದ್ದೀವಿ. ಪ್ರಾರ್ಥನೆ ಮೂಲಕವಾಗಿ, ಆರಾಧನೆ ಮೂಲಕವಾಗಿ, ಕಾಣಿಕೆ ಮೂಲಕವಾಗಿ, ಸೇವೆಗಳ ಮೂಲಕವಾಗಿ, ಪ್ರಾರ್ಥನೆ ಕೂಟಗಳ ಮೂಲಕವಾಗಿ ದೇವರನ್ನು ಒಳ್ಳೇದು ಮಾಡಬೇಕು, ದೇವರನ್ನು ಪ್ರಶ್ನೆಗೆ ಉತ್ತರ ಕೊಡಬೇಕು, ನನ್ನ ಕಷ್ಟ ತೆಗಿಬೇಕು, ದೇವರು ಸಿಕ್ಕಿದ್ರೆ ಸಾಕು, ದೇವರು ಬಿಡುಗಡೆ ಕೊಟ್ಟರೆ ಸಾಕು, ದೇವರು ಒಳ್ಳೇದು ಮಾಡಿ ಸಾಕು ಹುಡುಕ್ತಾ ಇದ್ದೀವಿ. ದೇವರು ಸಿಗ್ತಾ ಇಲ್ಲ. ಆದರೆ ದೇವರು ಹೇಳ್ತಾನೆ, ನೀನು ಮನಸ್ಸಾರೆ ನನ್ನ ಹುಡುಕುವಾಗ ನನ್ನ ಕಂಡುಕೊಳ್ಳುತ್ತಿ. ಕೆಲವ್ರಿಗೆ ಏನು ಗೊತ್ತಾ, ನನ್ನ ತಲೆನೋವು ಹೋದರೆ ಸಾಕು, ಹೊಟ್ಟೆನೋವು ಹೋದರೆ ಸಾಕು, ನನ್ನ ಚಿಂತೆ ಹೋದರೆ ಸಾಕು, ನನ್ನ ನಿದ್ರೆ ಬಂದರೆ ಸಾಕು, ನನ್ನ ಏನಂತೆ ಹಣ ಸಮಸ್ಯೆ ಹೋದರೆ ಸಾಕು, ಇಷ್ಟೇ ಸಾಕು ಅವ್ರಿಗೆ. ದೇವರನ್ನ ಮನಸ್ಸಾರೆ ಹುಡುಕುವಂಥ ಅನುಭವ ಅವ್ರಿಗೆ ಬೇಡ. ನಾನು ಹೇಳೋದು ಅರ್ಥ ಆಗ್ತೈತ್ರ ನಿಮಗೆ? ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ದೇವರು ಹೇಳ್ತಿದ್ದಾನೆ, ನೀನು ಹುಡುಕ್ತಿ, ಮನಸ್ಸಾರೆ ನನ್ನ ಹುಡುಕುವಾಗ ನನ್ನನ್ನು ಕಂಡುಕೊಳ್ಳುತ್ತಿ ಅಂತ ಹೇಳ್ತಾನೆ. ನೀನು ಮನಸ್ಸಾರೆ ಪ್ರಾರ್ಥನೆಗೆ ಬರುವಾಗ, ಮನಸ್ಸಾರೆ ದೇವರನ್ನ ಆರಾಧಿಸುವಾಗ, ಮನಸ್ಸಾರೆ ಕಾಣಿಕೆನೋ ದಸಂಭಾಗ ನೀನು ಕೊಡುವಾಗ, ಮನಸ್ಸಾರೆ ನೀನು ಸೇವೆ ಮಾಡುವಾಗ, ಮನಸ್ಸಾರೆ ನೀನು ದೇವರ ಕೆಲಸದಲ್ಲಿ ಸಭೆಯಲ್ಲಾಗಲಿ ದೇವರ ಕಾರ್ಯಗಳಾಗಲಿ ಮನಸ್ಸಾರೆ ಇಟ್ಟು ಮಾಡುವಾಗ, ನೀನು ಏನೇ ಮಾಡಿದ್ರು ಪೂರ್ಣ ಹೃದಯದಿಂದ ದೇವರ ಮನಸ್ಸಿಟ್ಟು ಮಾಡುವಾಗ ದೇವರು ನಿನಗೇನು ಮಾಡ್ತಾನೆ? ಉತ್ತರ ಕೊಡ್ತಾನೆ. ಅದಕ್ಕೆ ದೇವರು ಹೇಳ್ತಾನೆ, ನೀನು ನನ್ನನ್ನು ಹುಡುಕುವಿ, ಮನಪೂರ್ವಕವಾಗಿ ಹುಡುಕುವಾಗ ನನ್ನನ್ನು ಕಂಡುಕೊಳ್ತಿ. ಯಾವ ವಿಷಯದಲ್ಲಿ ನೀನು ದೇವರನ್ನು ಹುಡುಕ್ತಿದ್ದಿ? ಆರೋಗ್ಯ ವಿಷಯದಲ್ಲಿ ಹುಡುಕ್ತಿದ್ಯಾ? ಸಮಾಧಾನ ವಿಷಯದಲ್ಲಿ ಹುಡುಕ್ತಿದ್ಯಾ? ಸಾಲಿಂದ ಬಿಡುಗಡೆಗಾಗಿ ಹುಡುಕ್ತಿದ್ಯಾ? ನಿನ್ನ ಮಕ್ಕಳ ಭವಿಷ್ಯ ಕಟ್ಟೋದಕ್ಕಾಗಿ ಹುಡುಕ್ತಿದ್ಯಾ? ನಿನ್ನ ಮನೆ ಚದುರಿಸಲ್ಪಟ್ಟದ್ದು ಮನೆಯನ್ನು ಸ್ಥಿರಪಡಿಸ್ಬೇಕು, ದೇವರು ಆಶೀರ್ವದಿಸ್ಬೇಕು, ಆಡ್ಕೊಳ್ಳೋರ ಮುಂದೆ ಚೆನ್ನಾಗಿ ಆಗ್ಬೇಕಂತ ಹುಡುಕ್ತಿದ್ಯಾ? ಮನಸಾರೆ ದೇವರನ್ನು ಹುಡುಕು ಮೊದಲು. ಇವತ್ತು ನಾವು ದೇವರನ್ನ ಮನಸಾರೆ ಹುಡುಕಲ್ಲ, ನಾವು ಜನರನ್ನ ಹುಡುಕ್ತೀವಿ, ನಮಗೆ ಬೇಕಾಗಿರೋ ವಸ್ತುಗಳನ್ನ ಮನಸಾರೆ ಹುಡುಕ್ತೀವಿ. ಹಲ್ಲೆಲೂಯಾ ಅಲ್ವಾ? ನಾವು ಬೇಕಾದದನ್ನು ಮನಸಾರೆ ಹುಡುಕ್ತೀವಿ. ಆದರೆ ದೇವರ ಬಳಿಗೆ ಬಂದರೆ ಆಲಸ್ಯ ಮನಸ್ಸಿನಿಂದ. ಸಮಯ 10-11 ಗಂಟೆಗೆ ಆರಾಧನೆ ಸ್ಟಾರ್ಟ್ ಅಂದರೆ ಬರೋದೇ 11:30 12 ಗಂಟೆ, ಇಲ್ಲ ಅಂದರೆ ಪಾಸ್ಟರ್ ಬರುವಾಗ. ಮನಸಾರೆ ಹುಡುಕೋದಿದು. ಹಾಂ, ಹಲ್ಲೆಲೂಯಾ. ಯೋಚನೆ ಮಾಡಿ, ಹೌದಲ್ವಾ? ಪಾಸ್ಟರ್ ಬರೋಷ್ಟಲ್ಲಿ ಹೋಗ್ಬಿಡ್ತೀನಿ ಬಿಡು ರೀ, ಬ್ಯಾಡ್ರಿ ಬರ್ರಿ, ಬ್ಯಾರೆ ಹೋಗೋಣ, ಇಲ್ರಿ ಒಂದು 4 ಪಾತ್ರೆ ಐತಿ, ತಡ್ರಿ ನೀರು ಬಿಟ್ಬಿಟ್ರೆ ತಡ್ರಿ, ಎಲ್ಲ ಮಾಡಿಬಿಟ್ಟು ಇಲ್ಲ ನೀರು ಬಿಟ್ಬಿಡ್ತೀನಿ ತಡಿ, ಪಾಸ್ಟರ್ ಬರೋಷ್ಟಲ್ಲಿ ನೀನು ಕರ್ಕೊಂಡು ಹೋಗ್ಬೇಕಷ್ಟೇ ತಾನೇ, ಸುಮ್ಮನಿರು ಅಂದರೆ ನೀವು ಮನಸ್ಸಾರೆ ದೇವ್ರನ್ನ ಹುಡ್ಕೋರಲ್ಲ. ಪಾಸ್ಟರ್ ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ನೀವು ಕಾಣಬೇಕು, ನಾನಾ ನಿಮ್ಮನ್ನು ಆಶೀರ್ವದಿಸೋದು. ದೇವ್ರು ಹೇಳ್ತಾನೆ, ನಿನ್ನ ಕಾರ್ಯಗಳಲ್ಲಿ ಯಾವುದರಲ್ಲಿ ನಿನಗೆ ಬಿಡುಗಡೆ ಬೇಕು, ಯಾವ ವಿಷಯಕ್ಕಾಗಿ ದೇವರು ನಿನಗೆ ಒಳ್ಳೇದು ಮಾಡಬೇಕಂತ ಹುಡುಕೊಂಡು ಬಂದಿದೆಯೋ, ಕರ್ತನು ನಿನಗೆ ಪ್ರತ್ಯಕ್ಷ ಆಗಬೇಕಂದ್ರೆ, ನಿನಗೆ ಉತ್ತರಿಸ್ಬೇಕಂದ್ರೆ, ಬಿಡುಗಡೆ ಕೊಡಬೇಕಂದ್ರೆ, ಸ್ವಸ್ಥತೆ ಕೊಡಬೇಕಂದ್ರೆ, ನಿನ್ನ ಕುಟುಂಬನ ಕಟ್ಟಬೇಕಂದ್ರೆ, ನಿನ್ನ ಎಲ್ಲ ದಾಸತ್ವದಿಂದ ಹೊರಗಡೆ ತಗೊಬರ್ಬೇಕಾದ್ರೆ ನೀನು ಮನಸಾರೆ ಆತನ ಹುಡುಕು. ನೀನು ಮನಸಾರೆ ಯಾವಾಗ ದೇವರನ್ನು ಹುಡುಕ್ತೀಯೋ ಆಗ ಆತನ ಕಂಡುಕೊಳ್ತೀಯ, ಆತ ನಿನಗೆ ಪ್ರತ್ಯಕ್ಷನಾಗ್ತಾನೆ. ಹಲ್ಲೆಲೂಯಾ. ಯೌವನಸ್ಥ ಮಕ್ಕಳೇ, ಜ್ಞಾನ ಬೇಕಾ? ಮನಸಾರೆ ದೇವರನ್ನು ಹುಡುಕು. ಹಲ್ಲೆಲೂಯಾ. ನಿಮ್ಗೆ ಒಳ್ಳೆ ಭವಿಷ್ಯಗಳು ಕಟ್ಟಲ್ಪಡ್ಬೇಕಾ? ಮನಸಾರೆ ಕರ್ತನನ್ನು ಹಿಂಬಾಲಿಸು. ಮನುಷ್ಯರು ಮೆಚ್ಚೋಕ್ಕೋಸ್ಕರ, ಪಾಸ್ಟರ್ ಮೆಚ್ಚೋಕ್ಕೋಸ್ಕರ ಯಾವ ಲೀಡ್ರು, ಯಾವ ವಿಶ್ವಾಸಿ, ಯಾವ ಹಿರಿಯರು, ಯಾವ ಯೌವನಸ್ಥರು ಬರಬೇಡ್ರಿ. ನೀನು ಮನಸಾರೆ ದೇವರನ್ನು ಹುಡುಕುವಾಗ ಮಾತ್ರ ನಿನ್ನನ್ನು ಆಶೀರ್ವದಿಸುವ ದೇವರು ನಿನಗೆ ಪ್ರತ್ಯಕ್ಷನಾಗದು. ಹಲ್ಲೆಲೂಯಾ. 12 ವರ್ಷದ ರೋಗಿ ಮನಸ್ಸಾರೆ ಹುಡುಕಿದ್ಲು. ಆತನ ಬಟ್ಟೆ ಮುಟ್ಟಿದ್ರೆ ಸಾಕು ಅಂತೇಳಿ ಮನಸ್ಸಾರೆ ಹುಡುಕಿ ಬಂದಿದ್ದರಿಂದ ತಕ್ಷಣನೇ ಆಕೆ ಗುಣ ಹೊಂದದ್ಲು. ಹಲ್ಲೆಲೂಯಾ. ನೀನು ದೇವ್ರ ಬಳಿಗೆ ಬರುವಾಗ ಹೇಗೆ ಬರಬೇಕು ಗೊತ್ತಾ? ದೇವ್ರವಾಗಿ ಕೇಳ್ತೀವಿ, ದೇವರಿದ್ದಾನೆ, ನಾನು ಹುಡುಕುವವ್ರಿಗೂ ಬೇಡ್ಕೊಳ್ಳೋರಿಗೂ ಪ್ರತಿಫಲ ಕೊಡ್ತಾನೆ ಅಂತ ಮನಸ್ಸಾರೆ ಚರ್ಚಿಗೆ ಬರ್ಬೇಕು ನೀನು. ಅಪ್ಪ, ನಾನು ದೇವ್ರನ್ನ ಆರಾಧನೆ ಮಾಡೋಕ್ಕೆ ಹೋಗ್ಬೇಕು. ಇಡೀ ವಾರವೆಲ್ಲ ಕಾಪಾಡಿದ್ದಾನೆ, ನನ್ನನ್ನು ಕುಟುಂಬನ ಉಣಕ್ಕೆ ತೊಡಕ್ಕೆ ಸಹಾಯ ಮಾಡಿದ್ದಾನೆ, ಎಷ್ಟೋ ಕೇಡುಗಳಿಂದ ಅಪಾಯಗಳು ತಪ್ಪಿಸಿದ್ದಾನಪ್ಪ, ಒಳ್ಳೆ ನಿದ್ರೆ ಕೊಟ್ಟಿದ್ದಾನೆ. ಎಷ್ಟೋ ಜನ ರಾತ್ರಿ ಹೊತ್ತು ಮಕ್ಕಳಿಗೆ ನಿದ್ರೆ ಮಾತ್ರ ತಗೋತಾರೆ, ನಿದ್ರೆ ಬರೋಕ್ಕಿಲ್ಲ ಅಂತ. ಈಗೇನು ರಾತ್ರಿ ಆಗಲಿ ನಿದ್ರೆ ಹೊಡಿತಾರೆ. ಯಾಕೆ ಹೇಳಿ? ಬೇಸಿಗೆ ಅಲ್ವಾ, ಸೆಕೆ, ಈ ಬಿಸಿಲು ಬೇರೆ ಅಲ್ವಾ. ರಾತ್ರಿ ಮಕ್ಕಳದು, ಮಧ್ಯಾಹ್ನ ಮಕ್ಕಳದು, ಹೌದಲ್ವಾ? ನಿದ್ರೆ ಮಾತ್ರ ತಗೊಂಡ್ರೆ ಇಂಥ ನಿದ್ದೆ ಬರೋಕ್ಕಿಲ್ಲ. ಪಕ್ಕದಲ್ಲಿರೋ ಕೇಳು, 1 ತಿಂಗಳು ಚೆನ್ನಾಗಿ ನಿದ್ದೆ ಹೊಡೆದೆ ಅಲ್ಲ, ನಿದ್ದೆ ಬಂತ ಕೇಳು, ನಿದ್ದೆ ಬಂತ? ನಿಂಗೆ ಗೊತ್ತಲ್ಲವ ನಾನು ನಿದ್ದೆ ಮಾಡಿಲ್ಲ ಅಂತ. ನಿಂಗೆ ಗೊತ್ತಲ್ಲ ನಾನು ನಿದ್ದೆ ಮಾಡಿಲ್ಲ ಅಂತ. ಸುಳ್ಳು ಹೇಳ್ಬೇಡ. ಒಂದು ದಿನ ಏನೋ ನಿದ್ದೆ ಬರ್ತೇ ಇರ್ಬೋದು, ಯಾವುದೋ ಒಂದು ಯೋಚನೆ ಮಾಡ್ಕೊಂಡು.
2 ದಿನ ಏನೋ ನೀನು ಇದು ಮಾಡ್ಕೊಂಡಿರ್ಬೋದು, ಆದರೆ ಮಿಕ್ಕಿದ ದಿನ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ದೇ ಇಲ್ಲ. ಯೋಚನೆ ಮಾಡು. ಹಲ್ಲೆಲೂಯ. ಎಷ್ಟೋ ಜನಕ್ಕೆ ಆ ನಿದ್ರೆ ಇಲ್ಲ. ಕರ್ತನ ನಿನ್ನ ಹೆಂಗೆ ಆಶೀರ್ವದಿಸಿದ್ದಾನೆ. ನಿದ್ರೆ ಬಂದಿಲ್ಲ ಏನಾಯ್ತದೆ ಗೊತ್ತಾ? ಮನುಷ್ಯನ ಆರೋಗ್ಯ ಕೆಡ್ತದೆ. ಮನುಷ್ಯನಿಗೆ ಆರೋಗ್ಯ ಕೆಟ್ಟೋದ್ರೆ ಡಾಕ್ಟ್ರೇ ಹೇಳ್ತಾರೆ, ಫಸ್ಟು ಹೋದರೆ ಅವ್ರು ಹೇಳೋದೇನು ಗೊತ್ತಾ? ಫಸ್ಟು 2 ವಿಷಯ ಕೇಳ್ತಾರೆ. ಜಾಸ್ತಿ ನೀರು ಕುಡಿತೀಯ, ಎಷ್ಟೆಷ್ಟು ಕುಡಿತೀಯ ದಿನಕ್ಕೆ ಅಂತ ಕೇಳ್ತಾರೆ. 2ನೇದಾಗಿ ಕೇಳ್ತಾರೆ, ನಿದ್ರೆ ಎಷ್ಟೊತ್ತು ತನಕ ಮಾಡ್ತೀಯ ಅಂತ ಕೇಳ್ತಾರೆ. ರಾತ್ರಿ ಹೊತ್ತು ನೀನು ಚೆನ್ನಾಗಿ ನಿದ್ರೆ ಮಾಡಿದ್ರೆ ನಿನ್ನ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ. ಮಧ್ಯಾಹ್ನ ಮಕ್ಕಳದೆಲ್ಲ ಬೇಡ. ರಾತ್ರಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀಯೋ ಅದ್ರ ಮೂಲಕವಾಗಿ ನೀನು ಆರೋಗ್ಯವಾಗಿರ್ತೀಯ ಅನ್ನೋದು ಡಿಸೈಡ್ ಮಾಡ್ತಾರೆ. ಅರ್ಥ ಆಯ್ತಾ? ಮನುಷ್ಯನ ಆರೋಗ್ಯ ಕೆಡೋದು ನಿದ್ರೆಯಿಂದನೇ. ಹಲ್ಲೆಲೂಯ. ಹಾಗಾದರೆ ದೇವರ ವಾಕ್ಯ ಹೇಳ್ತಿದೆ, ನೀವು ನನ್ನ ಮನಸ್ಸಾರೆ ಹುಡುಕುವಾಗ ನಾನು ಕಂಡುಕೊಳ್ಳುತ್ತೇನೆ. ದೇವರ ಸಮ್ಮುಖಕ್ಕೆ ಬರುವಾಗ ನೀನು ಮನಸ್ಸಾರೆ ಹುಡುಕು. ನಿನ್ನ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡುವಾಗ ಮನಸ್ಸಾರೆ ಹುಡುಕು, ಮನಸ್ಸಾರೆ ಪ್ರಾರ್ಥಿಸು, ಮನಸ್ಸಾರೆ ದೇವರ ವಾಕ್ಯ ಓದು, ಮನಸ್ಸಾರೆ ದೇವರನ್ನ ಆರಾಧಿಸು, ಮನಸ್ಸಾರೆ ದೇವರಿಗೆ ಕಾಣಿಕೆ ದಸಂಭಾಗಗಳು ಕೊಡು, ಮನಸ್ಸಾರೆ ಏನಾದರೂ ಕೆಲಸ ಹೇಳಿದ್ರೆ ಅದು ತಗ್ಗಿಸಿಕೊಂಡು ಮಾಡು. ಕರ್ತನು ಮನಸ್ಸಾರೆ ಹುಡುಕುವವರಿಗೆ ಪ್ರತ್ಯಕ್ಷನಾಗ್ತಾನಂತೆ. ಏನೋ ಪಾಸ್ಟ್ ಹೇಳೋರೆ ಹೋಯ್ತೀನಿ ವಾರ ಏನೋ ಮಾಡ್ತಾರೆ, ಏನು ಮಾಡಲ್ಲ ನಾನು. ದೇವ್ರು ನಿನಗೆ ಮಾಡಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಯ್ತದೆ? ನೀನು ಮನಸ್ಸಾರೆ ದೇವರನ್ನು ಹುಡುಕೋದ್ರೆ ಮಾತ್ರ ನಿನ್ನ ಜೀವಿತದಲ್ಲಿ ದೇವ್ರ ಕಾರ್ಯ ಮಾಡೋದು. ಹಲ್ಲೆಲೂಯ. ನಾನು ಪ್ರಾರ್ಥಿಸ್ತಾ ಇರ್ತೀನಿ, ದೇವ್ರೆ ಅವ್ರ ಅಪ್ಪ ಹೇಳೋರೆ, ಅವ್ರ ಅಮ್ಮ ಹೇಳೋರೆ, ಆ ಹುಡುಗನಿಗೆ ಆ ಹುಡುಗಿಗೆ ಒಂದು ಒಳ್ಳೆಯ ವರ ಕೊಡಪ್ಪ. ನೀನು ಮನಸ್ಸಾರೆ ದೇವ್ರನ್ನ ಹುಡುಕಿದ್ರೆ ನಿನಗೆ ಸರಿಯಾಗಿ ಬೇಕಾಗಿರೋ ಹುಡುಗ ಹುಡುಗಿಯನ್ನು ದೇವರು ನಿನ್ನ ಮನೆಗೆ ತಕ್ಕ ಕೊಡೋದು. ಅರ್ಥ ಆಯ್ತಾ? ನೀನು ದೇವರನ್ನು ಮನಸ್ಸಾರೆ ಹುಡುಕಬೇಕು. ಹುಡುಗಿ ಸಿಗಲಿ ಹುಡುಗ ಸಿಗಲಿ ಅಂತ ಹುಡುಕ್ಬೇಡ, ದೇವರನ್ನು ಹುಡುಕು, ದೇವರ ಪ್ರೀತಿಯನ್ನು ಹುಡುಕು, ದೇವ್ರ ಒಳ್ಳೆತನನ ಅರ್ಥ ಮಾಡ್ಕೊಳ್ಳೋಕ್ಕಾಗಿ ಹುಡುಕು. ಖಂಡಿತ ಕರ್ತ ನಿನಗೆಲ್ಲವನ್ನು ಕೊಡ್ತಾನೆ.